ಸ್ನೇಹಿತರೆ ಎಲ್ಲರಿಗೂ ವಿಭಾವಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಶಾಂತಿ ಮತ್ತು ರಂಗನಾಥ್ ಮಾತಾಡ್ತಾ ಇರಲ್ಲ. ಅವರಿಬ್ಬರನ್ನು ಹೇಗಾದರೂ ಮಾಡಿ ಒಂದು ಮಾಡಬೇಕು ಅಂತ ಸೂರ್ಯ ಮೀನಾ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಮನೋಜ್ ಶೋರೂಮ್ಗೆ ಪೊಲೀಸ್ನವ್ರು ಬರ್ತಾರೆ. ಸರ್, ಏನು ವಿಷಯ ಸರ್? ನೀವು ಯಾಕೆ ಬಂದಿದ್ದೀರಾ ಸರ್ ಅಂತ ರೋಹಿಣಿ ಕೇಳಿದಾಗ, ನಿಮ್ಮ ಶೋರೂಮಲ್ಲಿ ನಿಮ್ಮನ್ನು ಯಾಮರ್ಸಿ ದುಡ್ಡು ತೊಗೊಂಡೋಗಿದ್ದಾರೆ, ಐಟಮ್ಸ್ ಎಲ್ಲ ತಗೊಂಡೋಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ. ಕಳ್ಳರ ಹತ್ರ ಇವ್ರು ಹೋಗಿ ವಾಷಿಂಗ್ ಮಿಷಿನ್, ಫ್ರಿಜ್ ಎಲ್ಲ ತಗೊಂಡಿದ್ದಾರೆ. ಅದಕ್ಕೆ ನಮಗೆ ವಿಷಯ ಗೊತ್ತಾಯಿತು. ಅದಕ್ಕೆ ಇವ್ರನ್ನ ನಿಮ್ಮ ಹತ್ರ ಕರ್ಕೊಂಡ್ಬಂದಿದ್ದೀವಿ. ತೊಗೊಂಡಿರೋ ದುಡ್ಡಿಗೆ ನೀವೆಲ್ಲ ವಾಪಸ್ ಕೊಟ್ಟು ನೀವು ತೊಗೊಂಡೋದಾದ್ರೆ ತೊಗೋಬೋದು ಅಂತ ಪೊಲೀಸ್ ಹೇಳಿದ ತಕ್ಷಣ ಇದೊಳ್ಳೆ ಸರಿ ಆಯಿತು. ನಾವ್ಯಾಕೆ ದುಡ್ಡು ಕೊಟ್ಟು ಇವ್ರ ಹತ್ರ ವಾಪಸ್ ಇಸ್ಕೋಬೇಕು? ಆ ಐಟಮ್ ಎಲ್ಲ ನಮ್ಮದೇ ಅಲ್ವಾ? ನಾವ್ಯಾಕೆ ದುಡ್ಡು ಕೊಡ್ಬೇಕು ಸರ್? ನಾವು ಮೋಸ ಹೋಗಿದ್ದೀವಲ್ವ ಸರ್ ಅಂತ ರೋಹಿಣಿ ಹೇಳ್ತಾಳೆ. ನೋಡಮ್ಮ, ಇಬ್ಬರು ಕೂಡ ಮೋಸ ಹೋಗಿದ್ದೀರಾ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಅವರು ಕೊಡ್ತೀನಿ ಅಂತಿರೋದೇ ಹೆಚ್ಚು, ತುಂಬ ಕಡಿಮೆ ಬೆಲೆಗೆ ಅವರು ತೊಗೊಂಡಿದ್ದಾರೆ. ನಿಮಗೆ ಬೇಕಾದರೆ ಈ ಐಟಮ್ಸ್ನೆಲ್ಲ ದುಡ್ಡು ಕೊಟ್ಟು ತಗೊಳ್ಳಿ ಅಂತ ಇನ್ಸ್ಪೆಕ್ಟ್ರ್ ಹೇಳ್ತಾರೆ. ದುಡ್ಡು ಅಂತ ರೋಹಿಣಿ ಮತ್ತು ಮನೋಜ ಕೇಳ್ತಾರೆ. ಆಗ 1,00,000 ಅಷ್ಟೇ. ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನು. ಸರಿ, ಇಬ್ಬರು ಮಾತಾಡ್ಕೊತಾರೆ. ಸರಿ ಆಯಿತು, ನಾವು 1,00,000 ಕೊಟ್ಟು ಈ ಐಟಮ್ ಎಲ್ಲ ತೊಗೊತೀವಿ ಅಂದಾಗ, ರೋಹಿಣಿ ನಾವ್ಯಾಕೆ ದುಡ್ಡು ಕೊಡಬೇಕು? ಐಟಮ್ ಎಲ್ಲ ನಮ್ಮದೇ ಅಂತ ಮನೋಜ್ ಕೇಳ್ತಾನೆ. ಮನೋಜ್, ಸ್ವಲ್ಪ ಸುಮ್ಮನೆ ಇರಿ, ಇದೆಲ್ಲ 4,00,000ಕ್ಕಿಂತ ಹೆಚ್ಚಿಗೆ ಬೆಲೆ ಬಾಳುತ್ತೆ. ಇವರು 1,00,000ಕ್ಕೆ ತೊಗೊಂಡಿದ್ದಾರೆ. ನಮ್ಮ ಐಟಮ್ಸ್ ಎಲ್ಲ ನಮಗೆ ವಾಪಸ್ ಸಿಕ್ತಾಗೆ ಅಲ್ವಾ? ನಾವು 1,00,000 ಕೊಟ್ಟು ಇವನ್ನೆಲ್ಲ ತೊಗೊಂಡ್ರೆ 3,00,000 ಕಳ್ಕೊಂಡಿರೋದು ನಮಗೆ ವಾಪಸ್ ಸಿಕ್ತಂಗೆ ಅಲ್ವಾ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಆಯಿತು, ಹಾಗಾದರೆ ನಾವು ಕೊಡ್ತೀವಿ ಅಂತ ಮನೋಜ್ ಒಪ್ಕೊಳ್ತಾನೆ. ಇರೋದ್ರಿರೋ ಐಟಮ್ಸ್ ಎಲ್ಲ ದುಡ್ಡು ಕೊಟ್ಟು ತೊಗೊಂಡು ಪೊಲೀಸ್ ಸ್ಟೇಷನಿಗೆ ಬಂದು ಸೈನ್ ಹಾಕೋಗಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅಯ್ಯೋ ರೋಹಿಣಿ, ಏನು ದೊಡ್ಡದಾಗ 1,00,000 ಕೊಡ್ತೀನಿ ಅಂತ ಹೇಳ್ಬಿಟ್ಟೆ, ಸೂರ್ಯಂಗೂ ಕೊಡಬೇಕು, ಇಲ್ಲೂ ಕೊಡಬೇಕು, ನಮ್ಮ ಕೈಯಲ್ಲಿ ದುಡ್ಡಿಲ್ಲ, ಹೇಗಾಗುತ್ತೆ ಕೊಡೋಕ್ಕೆ ಅಂತ ಮನೋಜ್ ಹೇಳಿದಾಗ, ಅದೇ ಛಾಯಾ ಕೊಟ್ಟಿರೋ ದುಡ್ಡಿದೆಯಲ್ಲ, ಅದರಲ್ಲೇ 2,00,000 ಸೂರ್ಯಂಗೆ ಕೊಡೋಣ, ಅದರಲ್ಲಿ 1,00,000 ಇವ್ರಿಗೆ ಕೊಡೋಣ ಅಂತ ರೋಹಿಣಿ ಹೇಳ್ತಾಳೆ. ಏನು ಮಾತಾಡ್ತಾ ಇದೆಯಾ ರೋಹಿಣಿ? ಅದು ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಇಟ್ಕೊಂಡಿರೋ ದುಡ್ಡು. ನಮ್ಮ ಬಿಸ್ನೆಸ್ ಏನಾದರೂ ಹಾಳಾದರೆ, ಏನಾದರೂ ಲೋನ್ ಕಟ್ಟಬೇಕಾದ್ರೆ ಬೇಕಾಗುತ್ತೆ ಅಂತ ಅದನ್ನ ಇಟ್ಕೊಂಡಿರೋದು. ಈಗ ಅದನ್ನು ಕೊಟ್ಬಿಟ್ರೆ ಅಂತ ಮನೋಜ್ ಹೇಳ್ತಿರುವಾಗಲೇ ರೋಹಿಣಿ, ಮನೋಜ್ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಈಗ ಸದ್ಯಕ್ಕೆ ನಮಗೆ ಇದೇ ಮುಖ್ಯ ಅಂತ ರೋಹಿಣಿ ಹೇಳ್ತಾಳೆ. ಮೊದಲು ಆ ಸೂರ್ಯ ಮೀನನ ಮುಖದ ಮೇಲೆ ಅದು ದುಡ್ಡನ್ನ ಬಿಸಾಕಬೇಕು, ಇಲ್ಲಾಂದರೆ ಮತ್ತೆ ನಮ್ಮನ್ನು ಅವಮಾನ ಮಾಡ್ತಾರೆ. ಮೊದಲು ಅವ್ರ ದುಡ್ಡನ್ನ ಕೊಟ್ಬಿಡೋಣ ರೋಹಿಣಿ ಹೇಳ್ತಾ ಇರ್ತಾಳೆ. ರಂಗನಾಥ್ ಮನೆ ಹೊರಗಡೆಯಿಂದ ವಾಪಸ್ಸು ಮನೆಗೆ ಬಂದ ತಕ್ಷಣ ಶಾಂತಿ ಮಾತಾಡ್ಸೋಕ್ಕೆ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಅಷ್ಟರಲ್ಲಿ ಜೋರ ಕೆಮ್ಮು ರಂಗನಾಥ್ ಎದೆ ಹಿಡ್ಕೊಂತಾರೆ. ನೀರು ಬೇಕು ಅಂತ ಇರ್ತಾರೆ ರಂಗನಾಥ್. ಆಗ ಶಾಂತಿ ಓಡೋಗಿ ನೀರು ತೊಗೊಂಬಂದು ಕೊಡ್ತಾರೆ. ಅಪ್ಪ, ಏನಾಯ್ತಪ್ಪ? ಬಾರಪ್ಪ ಕೂತ್ಕೋ ಅಂತ ಹೇಳಿ ಸೂರ್ಯ ಟೆನ್ಷನ್ ಆಗ್ತಾನೆ. ಶಾಂತಿ ನೀರು ತಂದು ಕೊಟ್ಟರು, ರಂಗನಾಥ್ ಕುಡಿಯಲ್ಲ. ಅವರೇ ಇದ್ದೋಗಿ ನೀರು ತೊಗೊಂಬಂದು ಕುಡಿತಾರೆ. ಅದಕ್ಕೆ ಶಾಂತಿಗೆ ತುಂಬ ಬೇಜಾರಾಗುತ್ತೆ. ಏನ್ರಿ ಆಯಿತು? ಅತ್ತೆ ಯಾಕೋ ತುಂಬ ಬೇಜಾರಲ್ಲಿದ್ದಾರೆ ಅಂತ ಮೀನಾ ಕೇಳ್ತಾಳೆ. ಅದು ಅಪ್ಪ ತುಂಬ ಕೆಮ್ಮು ಅಂತ ಇದ್ದರು, ಸಕ್ಕರೆ ನೀರು ತೊಗೊಂಬಂದು ಕೊಟ್ಟರು, ಆದರೂ ಅಪ್ಪ ಕುಡಿಲಿಲ್ಲ. ಅಪ್ಪನೇ ಹೋಗಿ ತೊಗೊಂಬಂದು ಕುಡಿದ್ರು, ಅದಕ್ಕೆ ಸಕ್ಕರೆ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಹೇಗ್ರಿ ಇವರು ಈಗ ಆಡ್ತಾ ಇದ್ದಾರೆ, ಇವ್ರನ್ನ ಹೇಗ್ರಿ ಒಂದು ಮಾಡೋದು? ಮಾವಂಗೆ ಹೇಳಿದ್ರೆ ಮಾವನ ಅರ್ಥ ಮಾಡ್ಕೊತಾ ಇಲ್ಲ, ಅತ್ತೆನೂ ತುಂಬ ಬೇಜಾರು ಮಾಡಿಕೊಂಡು ಊಟ ಬಿಟ್ಟಿದ್ದಾರೆ ಅಂತ ಮೀನಾ ಹೇಳಿದಾಗ, ಮಾಡಿರೋ ತಪ್ಪು ಆಗಿದೆ, ಇನ್ನೇನು ಮಾಡೋಕ್ಕಾಗುತ್ತೆ, ಅಪ್ಪ ಕ್ಷಮಿಸೋವರೆಗೂ ಕಾಯಬೇಕು ಅಂತ ಸೂರ್ಯ ಹೇಳ್ತಾನೆ. ಮನೋಜ ಈ ಕಡೆ ಬಂದು, ಅಮ್ಮ ಇಲ್ಲಿ ಅಂತ ಕೇಳ್ತಾನೆ. ಯಾಕೆ ಇಲ್ಲಿ ಕೇಳ್ತಾ ಇದೆಯಾ? ಅಮ್ಮ ಎಲ್ಲಿ ಅಂತ ನಿನಗೆ ಗೊತ್ತಿಲ್ವಾ? ಅಮ್ಮ ಮಗ ಸೇರಿಕೊಂಡು ಏನೇನೋ ಕೆಲಸ ಮಾಡ್ತಿದ್ದೀರಾ, ಆಗಿದ್ಮೇಲೆ ನನ್ನ ಯಾಕೆ ಬಂದು ಕೇಳ್ತಾ ಇದೆಯಾ ಅಂತ ರಂಗನಾಥ್ ಹೇಳ್ತಾರೆ. ಏನಪ್ಪ ಇನ್ನು ಕೋಪದಲ್ಲಿದ್ದೀರಲ್ಲ ಅಂತ ಮನೋಜ ಕೇಳಿದಾಗ, ಮಾಡಿರೋ ಕೆಲಸ ಅಂತದೈತೆ, ನೀವು ಮಾಡಿರೋ ಕೆಲಸಕ್ಕೆ ಕೋಪ ಮಾಡ್ಕೊಳ್ಲೇಬೇಕು ಅಂತ ಕೋಪದಿಂದನೇ ರಂಗನಾಥ್ ಹೇಳ್ತಾರೆ. ಎಲ್ಲಿದ್ದೀರಾ ಬನ್ನಿ ಅಂತ ಮನೋಜ ಕರೀತಾನೆ. ಹಾಗೆ ಸೂರ್ಯ, ಮೀನಾ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು, ರವಿಶ್ರುತಿಯಲ್ಲಿ ಅವರಿಲ್ವಾ ಅಂತ ಕೇಳಿದಾಗ, ಅವ್ರು ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ ಅಂತ ಮೀನಾ ಹೇಳ್ತಾಳೆ. ಯಾಕೆ, ಏನು ವಿಷಯ ಅಂದಾಗ, ತಗೊಳ್ಳಿ, ನಿಮಗೆ ಕೊಡಬೇಕಾಗಿರೋ 2,00,000 ದುಡ್ಡು, ಇದನ್ನು ನೀವೇ ಇಟ್ಕೊಳ್ಳಿ, ಒಡವೆ ದುಡ್ಡು ಅಂತೇಳಿ ರೋಹಿಣಿ ಕೊಡ್ತಾಳೆ. ರೋಹಿಣಿ ಕೊಟ್ಟಿದ್ದು ನೋಡಿದ ತಕ್ಷಣ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ. ಏನಿದು ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಶಾಂತಿ ಕೇಳಿದ ತಕ್ಷಣ, ಅಯ್ಯೋ ಮೊದಲು ನಿಮ್ಮ ಒಡವೆಗಳೆಲ್ಲ ನಿಮ್ಮ ಬೀರಲ್ಲಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ, ಏನು ಅದನ್ನೂ ತೊಗೊಂಡೋಗಿ ಮಾರಿ ಅಡ ಇಟ್ಟು ದುಡ್ಡು ತೊಗೊಂಬಂದನೋ ಏನೋ ಅಂತ ಹೇಳಿ ಸೂರ್ಯ ನಗ್ತಾ ಇರ್ತಾನೆ. ಸಾಕು ಸೂರ್ಯ, ಜಾಸ್ತಿ ಮಾತಾಡಬೇಡಿ, ಇದು ನಮ್ಮ ತಂದೆ ಕೊಟ್ಟಿರೋ ದುಡ್ಡು, ನಾನು ಅದರಲ್ಲೇ ತೆಗೆದು ನಿಮಗೆ ಕೊಡ್ತಾ ಇದ್ದೀನಿ, ಒಂದು ಸ್ವಲ್ಪ ಸೇವಿಂಗ್ಸ್ ಕೂಡ ಮಾಡಿದ್ದೆ, ಅದರನ್ನು ಸೇರಿಸಿ ಕೊಡ್ತಾ ಇದ್ದೀನಿ, ಏನೇನೋ ಮಾತಾಡಬೇಡಿ, ಗೊತ್ತಿಲ್ಲದೆ ಏನೋ ಒಂದ್ಸರಿ ತಪ್ಪು ಮಾಡಿದರೆ ಅದನ್ನೇ ಚುಚ್ಚಿ ಮಾತಾಡಬೇಡಿ ಅಂತ ಕೋಪ ಮಾಡಿಕೊಂಡು ರೋಹಿಣಿ ಹೇಳ್ತಾಳೆ. ಇವಾಗೇನು ದುಡ್ಡು ತಗೋದಿರೋ ಇಲ್ವೋ ಅಂತ ಕೇಳಿದಾಗ, ಯಾಕೆ ರೋಹಿಣಿ ಇಷ್ಟೊಂದು ಕೋಪ ಮಾಡ್ಕೊತಾ ಇದ್ದೀರಾ? ಅದೇ ಕೆಲಸನ ಸೂರ್ಯ ಇಲ್ಲ ನಾನು ಮಾಡಿದ್ರೆ ಇರ್ತಿದ್ರ ನೀವು? ಎಷ್ಟೆಲ್ಲ ಮಾತಾಡ್ತಿದ್ರಿ, ಅದೇ ನಿಮ್ಮ ಗಂಡ ಮಾಡಿರೋದಕ್ಕೆ
ಈಗೆಲ್ಲ ಹೇಳ್ತಾ ಇದ್ದೀರಾ ಗೊತ್ತಿಲ್ಲದೆ ಮಾಡಿದ್ದಾರೆ ಅಂತ? ಅವ್ರೇನು ಚಿಕ್ಕ ಮಗುನಾ? ಅಷ್ಟಕ್ಕೂ ಅವ್ರು ತಪ್ಪು ಮಾಡಿರೋದಕ್ಕೆ ತಾನೇ ಹೇಳ್ತಾ ಇರೋದು, ಅದಕ್ಕೆ ಯಾಕೆ ನೀವು ಇಷ್ಟೊಂದು ಕೋಪ ಮಾಡ್ಕೊತೀರಾ ಅಂತ ಮೀನಾ ಹೇಳಿದಾಗ, ಏಯ್ ಏನೇ ಇಷ್ಟೆಲ್ಲ ಮಾತಾಡ್ತಿದ್ಯಾ? ನಾವು ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ಜಾಸ್ತಿ ಮಾತಾಡಬೇಡ. ನಿನ್ನ ಒಡವೆಗಳ್ನ ತಗೊಂಡಿರೋ ತಪ್ಪಿಗೆ ದುಡ್ಡನ್ನ ಕೊಡ್ತಾ ಇದ್ದೀವಿ, ಸುಮ್ಮನೆ ತಗೋ. ಇಲ್ಲ ಅಂದರೆ ಅದನ್ನು ಕೊಡಲ್ಲ ಅಂತ ಶಾಂತಿ ಹೇಳಿದ ತಕ್ಷಣ, ಯಾಕೆ ಕೊಡಲ್ಲ ಸಕ್ಕರೆ? ಮಾಡಿರೋ ತಪ್ಪಿಗೆ ಹೋಗ್ಲಿ ಅಂತ ಬಿಟ್ಟಿರೋದು ನಮ್ಮ ತಪ್ಪು ಅನಿಸ್ತಿದೆ. ಅಕಸ್ಮಾತ್ ಮೀನಾ ಏನಾದರೂ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಸ್ವಲ್ಪ ಯೋಚನೆ ಮಾಡಿ. ಅಮ್ಮ ಮಗ ಇಬ್ರು ಸೇರ್ಕೊಂಡು ಇಷ್ಟೊತ್ತಿಗೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಿತ್ತು ಅಂತ ಸೂರ್ಯ ಹೇಳ್ತಾನೆ. ಆದರೂ ಹೋಗ್ಲಿ ಪಾಪ ಅಂತ ಹೇಳಿ ಮೀನಾ ಸುಮ್ಮನೆ ಇದ್ದಾಳೆ. ನೀವೆಷ್ಟೆಲ್ಲ ಅವಮಾನ ಮಾಡಿದ್ರು ಕೂಡ. ಆದರೆ ನೀವು ಮತ್ತೆ ಮತ್ತೆ ಅವಳಿಗೆ ಚುಚ್ಚಿ ಮಾತಾಡ್ತೀರಾ. ನಾನಂತೂ ಈ ಥರ ಎಲ್ಲ ಮಾತಾಡ್ತಿದ್ರೆ ಸುಮ್ಮನೆ ಇರಲ್ಲ ಅಂತ ಸೂರ್ಯ ಹೇಳ್ತಾನೆ. ಅಯ್ಯಯ್ಯೋ ಬೇಡ ಬೇಡ, ಇವನು ಮೊದಲೇ ತಲೆಕೆಟ್ಟವನು. ಅದೇ ಹೋಗಿ ಹೇಳಿದ ಥರನೇ ಹೋಗಿ ಮಾಡಿಬಿಟ್ರೆ ಕಷ್ಟ ಅಂತೇಳಿ ಅಂದ್ಕೊಂಡು ಮನಸ್ಸಲ್ಲಿ ಶಾಂತಿ ಸುಮ್ಮನಾಗ್ತಾರೆ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಮೊದಲೇ ಹೇಳು ಅಂತ ಸೂರ್ಯ ಕೇಳಿದ ತಕ್ಷಣ ಏಯ್ ಯಾಕೆ ಈ ಥರ ಬಡ್ಕೊಂತೀಯ, ಸ್ವಲ್ಪ ಹೊತ್ತು ಸುಮ್ಮನೆ ಇರೋ ಹೇಳ್ತೀನಿ ಅಂತ ಮನೋಜ ಹೇಳಿ, ಅದು ರೋಹಿಣಿಯವ್ರ ತಂದೆಯವರು ದುಡ್ಡು ಕೊಟ್ಟಿದ್ರು ಅಂತ ಮನೋಜ ಹೇಳ್ತಾನೆ. ಏನು ರೋಹಿಣಿ ತಂದೆ ದುಡ್ಡು ಕೊಟ್ರಾ? ಹೇಗೆ ಕೊಡೋಕ್ಕೆ ಸಾಧ್ಯ? ಅವರು ಜೈಲಲ್ಲಿದ್ದಾರಲ್ವಾ, ಜೈಲಿಂದ ಹೇಗೆ ದುಡ್ಡು ಕಳ್ಸೋಕ್ಕೆ ಸಾಧ್ಯ ಅಂತ ರಂಗನಾಥ್ ಹೇಳಿದಾಗ, ಹೌದಪ್ಪ ಅವತ್ತಿಂದ ನನಗೂ ಅದೇ ಅನುಮಾನ. ಅವ್ರೇನಾದರೂ ಜೈಲಲ್ಲೇ ಬ್ಯಾಂಕ್ ಇಟ್ಕೊಂಡಿದಾರ ಅಂತ ಅದೇ ಅನುಮಾನ ಬರ್ತಾ ಇದೆ. ಅವತ್ತು ನೋಡಿದ್ರೆ ಬಿಸ್ನೆಸ್ ಶುರು ಮಾಡೋಕ್ಕೆ ಅಂತ ದುಡ್ಡು ಕಳಿಸಿದ್ರು, ಇವತ್ತು ನೋಡಿದ್ರೆ 7 ಲಕ್ಷ ಕಳಿಸಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಸೂರ್ಯ ಕೇಳ್ತಾನೆ. ಅಮ್ಮ ಹೇಗೆ ಕಳಿಸಿದ್ರು ನಿಮ್ಮ ತಂದೆ ದುಡ್ಡು? ಹೇಗೆ ನೀನು ಅವ್ರ ಹತ್ರ ಮಾತಾಡಿದೆ ಅಂತ ಶಾಂತಿ ಕೇಳ್ತಾಳೆ. ನೀನೇ ಫೋನ್ ಮಾಡಿ ಮಾತಾಡ್ದೇನಮ್ಮ ನಿಮ್ಮ ಅಪ್ಪನ ಹತ್ರ, ಇಲ್ಲಿ ನಡೆದಿರೋ ವಿಷಯ ಎಲ್ಲ ಹೇಳ್ಬಿಟ್ಟ ಅಂದಾಗ, ಅಯ್ಯೋ ಇಲ್ಲ ಅತ್ತೆ, ನಮ್ಮನೆ ವಿಷಯನ ಹತ್ರನೂ ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ಹೇಳಿದ್ರು ನಮ್ಮ ತಂದೆ ಸುಮ್ಮನೆ ಇರಲ್ಲ. ಇವ್ರು ಈ ಥರ ಎಲ್ಲ ಮಾತಾಡಿದ್ರೆ ನಮ್ಮ ತಂದೆ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಇವರಿಗೆ 2 ಲಕ್ಷ ಎಲ್ಲ ಯಾವ ಜುಜುಬಿನೂ ಲೆಕ್ಕ ಇಲ್ಲ ಅತ್ತೆ. ಇವರು ಏನೋ 2 ಕೋಟಿ ಹೋಗಿರೋ ಥರ ಮಾತಾಡ್ತಾ ಇದ್ದಾರೆ ಅಂತ ಕೋಪ ಮಾಡಿಕೊಂಡು ರೋಹಿಣಿ ಹೇಳ್ತಾಳೆ. ಪೌಡ್ರಮ್ಮ ಅದೆಲ್ಲ ಬಿಡು, ಈ 2 ಲಕ್ಷನೇ 2 ಕೋಟಿಗೆ ಸಮಾನ ನಮಗೆ. ನಾವು ಇದು ಕಷ್ಟಪಟ್ಟು ದುಡ್ದಿರೋದು ದುಡ್ಡು, ಅದನ್ನೆಲ್ಲ ಬಿಡು. ಅಷ್ಟಕ್ಕೂ ನಿನ್ನ ತಂದೆ ಜೈಲಲ್ಲಿದ್ದವರು ಹೆಂಗೆ ದುಡ್ಡು ಕಳಿಸಿದ್ರು ಅಂತ ಸೂರ್ಯ ಕೇಳಿದ ತಕ್ಷಣ, ಹೌದಲ್ವಮ್ಮ, ಹೇಗೋ ಮನೋಜ ಕಳಿಸಿದ್ರು ಅಂತ ಶಾಂತಿ ಕೂಡ ಕೇಳ್ತಾರೆ. ಅಯ್ಯೋ ಅದೆಲ್ಲ ಏನಿಲ್ಲಮ್ಮ, ರೋಹಿಣಿಯವ್ರ ಮಾವನ ಹತ್ರ ಹೇಳಿ ದುಡ್ಡು ಕಳಿಸಿದ್ದಾರೆ. ರೋಹಿಣಿ ಮಾವಂಗೆ ಮಾತಾಡಿ ದುಡ್ಡು ಕಳಿಸಿದ್ದಾರೆ. ರೋಹಿಣಿ ಸುಮ್ಮನೆ ಅವ್ರು ದುಡ್ಡು ಕೊಡು, ಅವನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಿಟ್ಟರೆ ಮಾತಾಡ್ತಾನೆ ಇರ್ತಾನೆ, ಇವನೇನು ಬೇಕಾದ್ರೂ ಮಾತಾಡಲಿ ಅಂತ ರಂಗನಾಥ್ ಹತ್ರ ಹೋಗಿ, ಅಪ್ಪ ನಾವು ತಗೊಂಡಿರೋ ತಪ್ಪಿಗೆ ದುಡ್ಡನ್ನ ವಾಪಸ್ ಕೊಡ್ತಾ ಇದ್ದೀವಿ, ಇನ್ನೂ 2 ಲಕ್ಷ ಕೊಡಬೇಕು, ಅದನ್ನು ಕೊಡ್ತೀವಿ ಅಂತ ಮನೋಜ ಹೇಳಿ ರಂಗನಾಥ್ಗೆ ದುಡ್ಡನ್ನ ವಾಪಸ್ ಕೊಡ್ತಾನೆ. ನನ್ನ ಹತ್ರ ಯಾಕೆ ಕೊಡ್ತಾ ಇದೆಯಪ್ಪ? ನೀನೇ ನನ್ನ ಒಡವೆ ತಗೊಂಡೋಗಿ ಮಾರ್ಕೊಂಡಿದ್ದ? ಯಾರ ಒಡವೆ ತಗೊಂಡೋಗಿ ಮಾರ್ಕೊಂಡಿದ್ದೋ ಅವ್ರ ಹತ್ರನೇ ತಗೊಂಡೋಗಿ ಕೊಡು ಅಂತ ರಂಗನಾಥ್ ಹೇಳ್ತಾರೆ. ಮಗಂಗೆ ನಾಟಕ ಚೆನ್ನಾಗಿ ಆಡಕ್ಕೆ ಬರುತ್ತೆ, ಇದೆಲ್ಲ ಗೊತ್ತಾಗಲ್ವಾ ಅಂತ ಕೋಪ ಮಾಡ್ಕೊಂಡು ರಂಗನಾಥ್ ಹೇಳ್ತಾರೆ. ಹೋಗೋ ಕೊಡೋಗೋ, ಅವ್ನ ಹೆಂಡತಿಯ ಮನೆ ಆಸ್ತಿ ಎಲ್ಲ ನಾವೇ ಮಾರ್ಕೊಂಡಿರ್ತಾರ ಆಡಿದ್ನಲ್ಲ, ಹೀಗೆ ತಗೊಂಡೋಗಿ ಕೊಡೋಗು ಅಂತ ಶಾಂತಿ ಹೇಳಿದಾಗ, ನೀನು ತಗೊಳ್ಳೋ ದುಡ್ಡನ್ನ ಅಂತ ಮನೋಜ ಹೇಳ್ತಾನೆ. ನನಗೆ ಈ ದುಡ್ಡೆಲ್ಲ ಬೇಡ ಅಂತ ಸೂರ್ಯ ಹೇಳ್ತಾನೆ. ಆಗ ಮನೆಯವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಏನು ಸೂರ್ಯ ಈ ಥರ ಮಾತಾಡ್ತಾ ಇದೆಯಾ? ಇಷ್ಟೋ ತನಕ ದುಡ್ಡು ಬೇಕು ಅಂತ ಹೇಳ್ತಾ ಇದ್ದೆ, ಈಗ ಅವ್ನು 2 ಲಕ್ಷ ಕೊಡಕ್ಕೆ ಬಂದರೆ ಬೇಡ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿದಾಗ, ಅಪ್ಪ ನಾನು 2 ಲಕ್ಷ ಬೇಡ ಅಂತ ಹೇಳಿದ್ದು, ಕೊಡಬೇಕಾಗಿರೋದು 4 ಲಕ್ಷ. ಈಗ 2 ಲಕ್ಷ ಕೊಟ್ಬಿಟ್ರೆ ಇನ್ನು 2 ಲಕ್ಷ ಯಾರು ಕೊಡ್ತಾರೆ? ಅವ್ರೇನು ಬಡ್ಡಿ ಕೊಡ್ತಾ ಇದ್ದಾರಾ 2 ಲಕ್ಷ ಕೊಡೋಕ್ಕೆ? ಪೂರ್ತಿ 4 ಲಕ್ಷನೂ ನನಗೆ ಬೇಕು ಅಂತ ಸೂರ್ಯ ಹೇಳ್ತಾನೆ. ಮೊದಲು 2 ಲಕ್ಷ ತಗೊಳ್ಳಿ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇನ್ನು 2 ಲಕ್ಷ ಕೊಡ್ತೀವಿ. ಈಗ ನಮ್ಮ ಹತ್ರ 2 ಲಕ್ಷ ಅಷ್ಟೇ ಇರೋದು, ಇದನ್ನು ತೊಗೊಂಬಿಡಿ, ಇನ್ನೊಂದು ಮಿಕ್ಕಿರೋ ದುಡ್ಡೆಲ್ಲ ಆಮೇಲೆ ಕೊಡ್ತೀವಿ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲಪ್ಪ ಇವರಪ್ಪ ಬಿಸ್ನೆಸ್ ಮಾಡ್ತೀನಿ ಅಂತ 18 ಲಕ್ಷ 19 ಲಕ್ಷ ಎಲ್ಲ ಕಳಿಸ್ತಾರೆ, ಈಗ 4 ಲಕ್ಷನೂ ಕಳಿಸ್ಬೋದಿತ್ತಲ್ಲ. ಏನು ಇದು ಮಲೇಷ್ಯಾದಿಂದನೇ ಬಂದೈತೋ ದುಡ್ಡು, ಇಲ್ಲಾಂದರೆ ಈ ಗಂಡ ಹೆಂಡತಿ ಸೇರ್ಕೊಂಡು ನಮ್ಮನ್ನೇ ಯಾಮಾರಿಸ್ತಾ ಇದ್ದಾರೋ ಏನು ಕತೆನೋ, ನಮ್ಮ ದುಡ್ಡನ್ನೇ ನಮಗೆ ಕೊಡ್ತಾ ಇದ್ದಾರೇನೋ ಅಂತ ಸೂರ್ಯ ಹೇಳಿದಾಗ ರೋಹಿಣಿಗೆ ಮತ್ತು ಮನೋಜ್ಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.